ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮ್ಮ ಎಲ್ಲ ವೀಕ್ಷಕರುಗಳು ಕೂಡ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರಲಿ ಅಂತ ಹೇಳ್ತಾ ಬನ್ನಿ. ಇಂಥ ಈಡೇರೋದಕ್ಕೆ ಇವತ್ತು ಒಂದು ಪೂಜೆ ಅಥವಾ ಯಾವುದೋ ಒಂದು ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ನೋಡೋಣ. ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇರುವಂಥದ್ದು ಸ್ವರ್ಣ ಯಕ್ಷಿಣಿ ಅಂತ ಅಂದ್ಬಿಟ್ಟು. ಈ ಸ್ವರ್ಣ ಯಕ್ಷಿಣಿ ಅಂತಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಈ ಸ್ವರ್ಣ ಯಕ್ಷಿಣಿ ಸಾಧನೆ ನಾವು ಮಾಡ್ಕೋಬೇಕಾಗುತ್ತೆ. ಬನ್ನಿ, ಅದಕ್ಕೆ ಇವತ್ತು ಯಾವ್ದು ಬೇಕು, ಏನು ಬೇಕು, ವಸ್ತುಗಳು ಏನು ಬೇಕಾಗಿದೆ, ಯಾವ ರೀತಿ ನಾವು ಸಿದ್ಧನೆ ಮಾಡ್ಕೋಬೇಕು ಅನ್ನೋದು ನೋಡೋಣ. ಇದನ್ನು ಯಾವುದೇ ಒಂದು ಶುಕ್ರವಾರ ರಾತ್ರಿಲಿ ನೀವು ಮಾಡಬೇಕಾಗತ್ತೆ. ಇದು ಶುಕ್ರವಾರ ರಾತ್ರಿಯಿಂದ ಅಮಾಸೆ ಶುಕ್ರವಾರ ಕೂಡ ಬರ್ಬೋದು, ಅಥವಾ ಅಮಾಸೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಮಾಸೆ ಆಗ್ಬೋದು, ಅಥವಾ ಶುಕ್ಲ ಪಕ್ಷದಲ್ಲಿ ಬರುವಂಥ ಅಮಾಸೆ ಕೂಡ ಆಗ್ಬೋದು, ಅಥವಾ ಯಾವುದಾದ್ರು ಒಂದು ಒಳ್ಳೆ ಸಿದ್ಧಿ ಅಮಾಸೆ ಕೂಡ ಶುಕ್ರವಾರ ಕೂಡ ಆಗೋಗ್ಬೋದು. ಅಂತ ಇದರಲ್ಲಿ ನೀವು ಆ ಸಂಜೆ ನಿಮಗೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಶುದ್ಧವಾಗಿ ಸ್ನಾನ ಮಾಡಿ ಒಂದು ಹಳದಿ ವಸ್ತ್ರನೇ ನೀವು ಧಾರಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ವರ್ಣ ಅಂದ್ರೇ ಹಳದಿ, ಹಾಗಾಗಿ ಅಲ್ಲಿ ಪೂರ್ತಿ ಹಳದಿಯಾಗಿರುವಂಥದ್ದೇ ನೀವು ತಗೋಬೇಕಾಗುತ್ತೆ. ಇದಕ್ಕೆ ಬೇಕಾಗುವಂಥ ವಸ್ತುಗಳು ನಿಮಗೆ ಒಂದು ಮರದ್ದು ಯಕ್ಷಿಣಿದು ಬೊಂಬೆ ಅಂತಲೇ ಬರುತ್ತೆ. ಯಕ್ಷಿಣಿ ಬೊಂಬೆ ಅಂತಲೇ ಬರುತ್ತೆ. ನೀವು ಬೇರೆ ಏನೋ ಒಂದು ಬೊಂಬೆ ಅಲ್ಲ, ಇದು ಯಕ್ಷಿಣಿ ಬೊಂಬೆ ಅಂತ ಬರುತ್ತೆ. ಕೆಲವ್ರು ಗೊತ್ತಿದ್ದವ್ರು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಏಕಮುಖಿ ರುದ್ರಾಕ್ಷಿ ಯಾರ ಹತ್ರ ಇರುತ್ತೋ ಅದನ್ನು ಕೂಡ ಮಾಡ್ಬೋದು. ಅದು ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟೆ ಇರೋ ಅಂಥದ್ದೇ. ಹಾಗಾಗಿ ಈ ಒಂದು ಬೊಂಬೆ ಅಥವಾ ಏಕಮುಖಿ ರುದ್ರಾಕ್ಷಿನ ಇದ್ದರೆ ಅದನ್ನು ಒಂದು ಮಣೆ ಮೇಲೆ ಹಾಕಿ, ಅದರ ಮೇಲೆ ಒಂದು ಅರಿಶಿಣ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಈ ಎರಡರಲ್ಲಿ ಯಾವುದಾದ್ರು ಒಂದು ಇಡ್ಬೋದು. ನೀವು ಕೂರುವಂಥ ಸ್ಥಳ ಒಂದು ಏಕಾಂತ ಸ್ಥಳವಾಗಿರಬೇಕು. ಯಾರ್ದು ಅಲ್ಲಿ ನಿಮಗೆ ತೊಂದರೆಗಳಾಗಲಿ ಯಾವುದೇ ಶಬ್ದಗಳಾಗಲಿ ಕೇಳಿಸ್ಕೋಬಾರ್ದು. ಇದಕ್ಕೆ ನೀವು ಒಂದು ತುಪ್ಪದ ದೀಪ ಹಚ್ಚಿ ಗಣಪತಿಯನ್ನು ಮೊದಲು ಗುರುಗಳನ್ನ ಜ್ಞಾನ ಮಾಡಬೇಕು, ನಂತರ ಗಣಪತಿಯನ್ನು ಜ್ಞಾನ ಮಾಡಬೇಕಾಗುತ್ತೆ. ಗಣಪತಿನ ಪೂಜೆ ಮಾಡಿ ಧೂಪ ಹಚ್ಚಿ ಪ್ರಾರ್ಥನೆ ಮಾಡಿ ನಂತರ ಈ ಒಂದು ಬೊಂಬೆ ಅಥವಾ ಏಕಮುಖಿ ರುದ್ರಾಕ್ಷಿಗೆ ಧೂಪ ದೀಪಗಳನ್ನ ಹಚ್ಚಿ, ಬೊಂಬೆ ಆದರೆ ಅದಕ್ಕೆ ಗಂಧ ಅರಿಶಿಣದಿಂದ ಪೂರ್ತಿ ಅದಕ್ಕೆ ಹಾಕಿ ಅದರ ಮೇಲೆ ಕುಂಕುಮದ ಬೊಟ್ಟಿನಿಡಬೇಕಾಗುತ್ತೆ. ಅದು ಇಲ್ಲ ಅಂದರೆ ಏಕಮುಖಿ ರುದ್ರಾಕ್ಷಿ ಆಗಿದ್ದರೆ ಅದಕ್ಕೆ ಗಂಧ ಅಥವಾ ಅರಿಶಿಣ ಇದ್ದರೆ ಹಚ್ಚಿ ಅದ್ರ ಮೇಲೆ ಒಂದು ಕುಂಕುಮದ ಬೊಟ್ಟನ್ನು ಇಡಬೇಕಾಗುತ್ತೆ. ಇದಕ್ಕೆ ಇದೇ ರೀತಿ ಪೂಜೆಗಳೆಲ್ಲ ಮಾಡಿ ಆದ ನಂತರ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮುಖ್ಯವಾಗಿರೋದು ಸುಗಂಧವಾಗಿರುವಂಥ ಹೂಗಳು. ಭಾಳ ಇರಬೇಕಾಗುತ್ತೆ. ಯಾವುದೇ ಹೂ ಆದರೂ ಪರವಾಗಿಲ್ಲ, ಭಾಳ ಸುಗಂಧವಾಗಿರಬೇಕು. ಇದನ್ನು ತಿಳ್ಕೊಳ್ಳಿ. ಈ ರೀತಿ ಮಾಡಿ ಒಂದು ಹಾಲ್ನಲ್ಲಿ ತಯಾರು ಮಾಡಿದಂಥ ಒಂದು ಸಿಹಿ ಪದಾರ್ಥ, ಒಂದು ಪ್ರಸಾದಕ್ಕೆ ನಿವೇದನೆ ಮಾಡೋಕ್ಕೆ ಒಂದು ಸಿಹಿ ಹಾಲಿಂದ ತಯಾರಾದಂಥ ಒಂದು ಹಾಲು, ಇದು ಅದನ್ನು ತಗೊಳ್ಳಿ. ಈ ಮಂತ್ರನ ನೀವು 21 ಮಾಲೆ ಜಪ ಮಾಡಬೇಕಾಗುತ್ತೆ. 11 ದಿವಸ ಮಾಡಬೇಕು, 108 ದಿನಕ್ಕೆ ಮಾಡಬೇಕಾಗುತ್ತೆ. ನಂತರ ಈ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ರುದ್ರಾಕ್ಷಿ ಏನಿರುತ್ತೆ ಅಥವಾ ಏನು ಬೊಂಬೆ ಏನಿರುತ್ತೆ ಅದರಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದು ಅಂತ ಹೇಳಿದ್ದೀನಿ. ಅದನ್ನು ತಗೊಂಡು ಒಂದು ಹಳದಿ ಬಟ್ಟೆ, ರೇಷ್ಮೆ ಬಟ್ಟೆಯಲ್ಲಿ ಒಂದು ಚಿಕ್ಕದು, ಏನು ದೊಡ್ಡದೇನಿಲ್ಲ, ಒಂದು 1/4 ಮೀಟ್ರ್ ಥರ ಆದರೆ ನಿಮಗೆ ಸಾಕಾಗುತ್ತೆ. ಒಂದು ಹಳದಿ ರೇಷ್ಮೆ ಬಟ್ಟೆಯಲ್ಲಿ ಈ ಎರಡರಲ್ಲಿ ಯಾವುದಾದ್ರು ಒಂದನ್ನು ಗಂಟು ಕಟ್ಬಿಟ್ಟು ಪೂಜೆ ಎಲ್ಲ ಆಗಿ ನಿವೇದನೆ ಮಾಡಿ, ಇದಕ್ಕೆ ಆ ಹೂವು ಹೇಳಿದೆಯಲ್ಲ, ಆ ಹೂವಕ್ಕೊಂದು ಮಂತ್ರ ಬರುತ್ತೆ. ಇಲ್ಲಿ ಈ ಮಂತ್ರ ನಾನು ಕೊಡ್ತೀನಿ. ಆ ಮಂತ್ರನ ಈ ಹೂವು ಏನು ಸುಗಂಧವಾಗಿರೋ ಹೂವು ಏನು ತರ್ತೀರಲ್ವ ಆ ಹೂವಿನಿಂದ ಅರ್ಚನೆ ಮಾಡಬೇಕು ಅದಕ್ಕೆ, ಅಥವಾ ಬೊಂಬೆ ಅಥವಾ ಒಂದು ಏಕಮುಖ ರುದ್ರಾಕ್ಷಿಗೆ ಅರ್ಚನೆ ಮಾಡಬೇಕಾಗುತ್ತೆ. ಅರ್ಚನೆ ಮಾಡೆಲ್ಲ ಆದಮೇಲೆ ಹೂವೆಲ್ಲ ಅದು ಸ್ವಲ್ಪ ಬಾಡಿರುತ್ತೆ, ಹೂವೆಲ್ಲ ತೆಗೆದುಬಿಡಬೇಕು. ಬರೀ ಏನಿರುತ್ತೋ ಅದನ್ನು ಮಾತ್ರ ಇಟ್ಬಿಟ್ಟು ಒಂದು ಗಂಟು ಕಟ್ಟಬೇಕು. ಗಂಟು ಕಟ್ಟಿ ನೀವು ಪೂಜಾ ಮಂದಿರದಲ್ಲಿ ಇಡಬೇಕು. ಯಾರಿಗೂ ಅದನ್ನು ಕಾಣೋ ಥರ ಎಲ್ಲ ಮಾಡಬಾರ್ದು. ಇದನ್ನು ಯಕ್ಷಿಗಳು ಯಾವತ್ತೂ ಗುಟ್ಟಾಗಿ ಇಡಬೇಕೇ ಹೊರತು ಅದನ್ನು ಎಲ್ಲರಿಗೂ ಕಾಣೋ ರೀತಿ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಇಟ್ಟು ಆ ಗಂಟು ಕಟ್ಟ ಆದಮೇಲೆ ನಿಮಗೆ ಯಾವತ್ತು ಈ ಹಣದ ಒಂದು ಅವಶ್ಯಕತೆ ಇದೆಯೋ ಅಥವಾ ಒಂದು ಸ್ವರ್ಣದ ಒಂದು ಅವಶ್ಯಕತೆ ಇದೆಯೋ ಅವತ್ತು ನಿಮಗೆ ರಾತ್ರಿ ಸಮಯದಲ್ಲಿ ಮತ್ತೆ ಒಂದು 5 ಮಾಲೆಯಷ್ಟು ಮಂತ್ರವನ್ನು ಜಪ ಮಾಡಬೇಕು. 5 ಮಾಲೆಯಷ್ಟು ಜಪ ಮಾಡಬೇಕಾಗುತ್ತೆ.
ಈ ಜಪ ಮಾಡಿ ನೀವು ನಿಮಗೆ ಆ ಕಷ್ಟನ ಕೇಳ್ಕೋಬೇಕು. ನನಗೆ ಈ ರೀತಿ ಕಷ್ಟ ಇದೆ, ಇಂಥ ಸ್ವರ್ಣ ಯಕ್ಷಿಣಿ ನನಗೆ ನಿನ್ನ ದಯೆಯನ್ನು ತೋರಿಸು, ನನಗೆ ನಾನು ಕಡು ಬಡವನಾಗಿದ್ದೀನಿ, ನನ್ನಲ್ಲಿ ನಿನಗೆ ಗೊತ್ತಿಲ್ದಿರೋದು ಏನಿದೆ ಅಂತ ಅವಳಿಗೆ ಹೇಳಬೇಕು. ಅವಳಿಗೆ ಹೇಳಿದಾಗ ನಿಮ್ಮ ಕಷ್ಟವನ್ನು ನೋಡ್ತಾಳೆ. ಮತ್ತು ಇದು ಇಷ್ಟ ಆಗೋಯ್ತಲ್ಲ ಅಂತ ಇಡಬಾರ್ದು. ನೀವು ಡೈಲಿ ಆ ಮಂತ್ರ ಹೇಳ್ಕೊಳ್ತಿದ್ದಷ್ಟು ಭಾಳ ಒಳ್ಳೆಯದು. ಕೆಲವೊಂದು ಬರೀ ಮಂತ್ರಗಳ ಹಿಂದೆ ಕೂಡ ಸಕ್ಸಸ್ ಆಗಿರೋದಿದೆ. ಕೆಲವೊಂದು ಈ ರೀತಿ ಬಿಂಬ ಯಾವುದಾದ್ರು ಅವ್ರ ರೂಪನ ಒಂದು ಇಟ್ಕೊಂಡಾಗ ಕೂಡ ಬೇಗ ಸಿದ್ಧಿ ಆಗುತ್ತೆ. ಈ ಮಂತ್ರ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಮಂತ್ರ ಹೇಳೋಕ್ಕೂ ನಮಗೆ ಒಂದು ಸ್ವಲ್ಪ ಮನ್ಸಿಗೆ ಇದಾಗಿ ಹಿಂಸೆ ಆಗುತ್ತೆ. ಯಾಕೆಂದರೆ ನಾವು ಕೊಟ್ಟಂಥದ್ದು ಇನ್ನು 2 ದಿವಸ ಬಿಟ್ಟು ಮತ್ತೆ ಅವರು ಅದನ್ನು ಏನು ಇದು ಮಾಡ್ತಾರೆ ಅಂದ್ಬಿಟ್ಟು ಕೆಲವರು ಮಾತಾಡ್ತಾರೆ. ಮಾತಿಗೆ ಬೆಲೆ ಇಲ್ಲದೆ ಮಾತಾಡ್ಕೊಳ್ತಾರೆ. ಏನು ಬೇಕಾಗುತ್ತೋ ಆ ರೀತಿ ಮಾತಾಡ್ತಾರೆ. ಇರಲಿ, ಅವರು ಅಷ್ಟು ಬುದ್ಧಿವಂತರು, ಅಂಥ ಚಾಣಕ್ಯರು ಅಥವಾ ಅಂಥ ಒಂದು ಯಾರಿಗೂ ಅರ್ಥ ಆಗದಿರೋದು ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇಲ್ಲಿ ನಾನೀಗ ಮಂತ್ರ ಕೊಡ್ತೀನಿ. ಆ ಮಂತ್ರನ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಂಡು ಬರೆದಿಕ್ಕೊಳ್ಳಿ. 1 ಸಾರಿ ಇಲ್ಲಾಂದರೆ 2-3 ಸಾರಿ ನೀವು ಬರ್ಕೊಳ್ಳಿ. ಅದು ಕೇಳಿಸ್ಕೊಂಡು ಬರೆದಿಕ್ಕಿದಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಬನ್ನಿ ಈಗ ಮಂತ್ರನ ಕೇಳಿಸ್ಕೊಳ್ಳೋಣ. ಓಂ ಹೈಂ ಸ್ವರ್ಣಯಕ್ಷಿಣಿ ಮಮ ಕಾರ್ಯಸಿದ್ಧಿಕರಿ ಪ್ರತ್ಯಕ್ಷಂ ಸಿದ್ಧಿ ಸ್ವರ್ಣವರ್ಷ ಹೈಂ ಹೈಂ ನಮಃ. ಇದೇ ಈ ಮಂತ್ರ. ಈ ಮಂತ್ರನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ, ಸರಿಯಾದ ರೀತಿಯಲ್ಲಿ ಅದನ್ನು ತೊಗೊಂಡ್ರೆ ಭಾಳ ಒಳ್ಳೆಯದು. ಏನಾದರೂ ನಿಮ್ಮ ಮುಂದಕ್ಕೆ ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ಆ ದೇವಿ ನಿಮಗೆ ಆಶೀರ್ವಾದ ಪಟ್ಟು ನಿಮಗೆ ಏನಾದರೂ ಕೊಟ್ಟಾಗ ಅದರಲ್ಲಿ ಬಂದಂಥ 1% ಅಥವಾ ಒಂದು 100 ರೂಪಾಯಿ ಸಿಕ್ತು ಅಂದರೆ ಅದರಲ್ಲಿ ಒಂದು 5 ರೂಪಾಯೋ 2 ರೂಪಾಯಿ ಯಾರಿಗಾರು